2 ಲಕ್ಷ ರೂಪಾಯಿ ಕೊಟ್ಬಿಡಿ ಅಂತ ಹೇಳಿದ್ವಿ. ಅವ್ರು ಒಪ್ಕೊಂಡಿದ್ದಾರೆ, ಡಿಡಿ ತಂದಿದ್ದಾರೆ. ಬೇಕು ಅಂದ್ರೆ ತಗೊಳ್ಳಿ, ಇಲ್ಲದಿದ್ರೆ ಬೇಡ ಅಂದ್ರೆ ತೀರ್ಮಾನ ಮಾಡೋಣ, ಅದಕ್ಕೇನ್ ತಕರಾರಿಲ್ಲ. ಅದೇ ಷಣ್ಮುಖಪ್ಪ ಹೆಬ್ಬಾರ್ ನೋಡಿ, ಅಲ್ಲೇ ಇದ್ದಾರೆ. ನೀವು ಬೆಳಗ್ಗೆಯಿಂದ ನಾನು ಅನ್ಸ್ತಿದ್ದೆ 33. ಎಸ್, ಅವ್ರು ಬಂದಿದಾರಲ್ಲ, ದುಡ್ಡು ತಂದಿದ್ದಾರೆ. No, after enquiring you only the amount was fixed. No, ಬೇಡ ಅಂದ್ರೆ ಬಿಟ್ಬಿಡ್ಲಿ, ಅವರೇ ತಗೊಳ್ಳಿ ಅದನ್ನ ದುಡ್ಡು ಕೊಟ್ಟು. ನಾವು ಅದನ್ನೇ ತಾನು ಹೇಳಿದ್ದು, ನೀವು ತಾನೇ ಸ್ಲಮ್ ಅಂತ ಹೇಳಿದ್ದು. ಬೇಡ ಅಂದ್ರೆ ಮೆರಿಟ್ಸ್ ಮೇಲೆ ಮಾಡೋಣ, ಅದಕ್ಕೇನಂತೆ. ಅವ್ರು ಎಲ್ಲಿದ್ದಾರೆ ಅವರು? ಆಲ್ ರೈಟ್, ನಿಮ್ಮನ್ನೆಲ್ಲ ವಿಚಾರಣೆ ಮಾಡಿ ನಿಮ್ಮ ಹತ್ರ ಒಪ್ಪಿಗೆ ತಕೊಂಡ್ಮೇಲೆ ಅವ್ರಿಗೆ ಡಿಡಿ ತೆಗಿಲಿಕ್ಕೆ ಹೇಳಿದ್ದು. ನೋಡಿ ಇವ್ರೆ, ಆಮೇಲೆ ಏನ್ ಬೇಕಾದ್ರೆ ಆಗ್ಬೋದು ಆರ್ಡ್ರು, ಇಷ್ಟು ಬರೋದಿಲ್ಲ. ಅವಾಗ ಏನ್ ಮಾಡ್ತೀರಾ? ನೋಡೇ ಮಾಡಿರೋದ್ರ. ನಾವು 1.5 ಲಕ್ಷ ಬರ್ತಾ ಇತ್ತು, ನಾವು ಅದನ್ನ 2 ಲಕ್ಷ ರೂಪಾಯಿಗೆ ಮಾಡಿದೀವಿ ಲೆಕ್ಕಾಚಾರ ಮಾಡಿ. ಬೇಕು ಅಂದ್ರೆ ತಾವು ತಗೊಳ್ಳಿ, ಇಲ್ಲಾಂದ್ರೆ ಕೋರ್ಟ್ ಪ್ರಕಾರ ಆರ್ಡರ್ ಮಾಡಿದ್ರೆ ಅದಕ್ಕಿಂತ ಕಡಿಮೆ ಬರುತ್ತೆ. ಅವಾಗ ನನ್ನನ್ನು ಬೈಕೊಳ್ಳಾಗಿಲ್ಲ. ನೀವು ಎಲ್ಲ ಇಂಟ್ರೆಸ್ಟ್ ಎಲ್ಲ ವರ್ಕೌಟ್ ಮಾಡಿ ನೋಡೇನೆ ಹೇಳಿರೋದು. 1,48,000 49,000 ಬರ್ತಾ ಇತ್ತು ಎಲ್ಲ ಇಂಟ್ರೆಸ್ಟ್ ಪ್ರಕಾರ ಲೆಕ್ಕಾಚಾರ ಮಾಡಿದ್ರೆ. 2 ಲಕ್ಷ ರೂಪಾಯಿ ಕೊಟ್ಬಿಡಿ ಅಂತ ಹೇಳಿದ್ವಿ. ಅವ್ರು ಒಪ್ಕೊಂಡಿದ್ದಾರೆ, ಡಿಡಿ ತಂದಿದ್ದಾರೆ. ಬೇಕು ಅಂದ್ರೆ ತಗೊಳ್ಳಿ, ಇಲ್ಲದಿದ್ರೆ ಬೇಡ ಅಂದ್ರೆ ತೀರ್ಮಾನ ಮಾಡೋಣ, ಅದಕ್ಕೇನ್ ತಕರಾರಿಲ್ಲ. ಮೆರಿಟ್ಸ್ ಮೇಲೆ ಮಾಡಿದಾಗ ಇಷ್ಟೇ ಬರುತ್ತೆ ಅಷ್ಟೇ ಬರುತ್ತೆ ಅಂತ ಹೇಳಕ್ಕಾಗಲ್ಲ. ಅವತ್ತು ನೀವು ವಕೀಲರನ್ನು ಬೈಕೋಬಾರ್ದು, ಕೋರ್ಟ್ಗಳನ್ನ ನೋಡಿದೆ ಒಂದು ಅವಕಾಶ ಕೊಡ್ಲಿಲ್ಲ ಅನ್ಕೋಬಾರ್ದು. ಅದ್ ನಮ್ಮ ಆರ್ಡರ್ ತಪ್ಪಾಗಿದ್ರೆ ತಾವು ಮುಂದಿನ ಹಂತಕ್ಕೆ ತೆಗೆದುಕೊಂಡು ಹೋಗಕ್ಕೆ ತಮಗೆ ಸ್ವತಂತ್ರ ಇದೆ. ಒಳ್ಳೆ ರೀತಿನೇ ಅಲ್ಲಿ 1.5 ಕೊಡ್ಬೇಕು, ಕೋರ್ಟಿನ ಪ್ರಕಾರ ನ್ಯಾಯಾಲಯದ ಆರ್ಡರ್ ಆಗಿದೆ ಅಂತ ಅನ್ನುವಾಗ ಇನ್ನೂ 50,000 ರೂಪಾಯಿ ಜಾಸ್ತಿ ಕೊಡ್ತೀರಿ ಅಂದ್ರೆ ಒಳ್ಳೆ ರೀತಿ ಅಲ್ವಾ ಅದು? ಮತ್ತೆ ತಮ್ಮ ವಕೀಲರು ಹೇಳಿದ್ದಾರೆ, ಅಲ್ಲಿ ಪುನಃ ತಗೊಂಡೋಗಿ ಅದೆಲ್ಲ ನಾವು ಮನೆ ಕಟ್ಕೊಳ್ಳೋದು ಅವೆಲ್ಲ ಕಷ್ಟ ಸಾಧ್ಯ, ಅಲ್ಲಿ ಸ್ಲಮ್ ತರ ಇದೆ, ನಮ್ಗೆ ಅದ್ರದ್ದೇನು ಅಷ್ಟು ಇಷ್ಟ ಆಗೋದಿಲ್ಲ. ನಾವು ಕೇಳಿದ್ದೇನೆ ಈ ತರಕ್ಕೆ ಆಲ್ಟರ್ನೇಟಿವ್ ರಿಲೀಫ್ ಇದೆ, ಅದನ್ನ ಕೊಟ್ಟಿದ್ದಾರೆ ಅಂತ. ಆಲ್ಟರ್ನೇಟಿವ್ ರಿಲೀಫ್ ಪ್ರಕಾರ 6% ಇಂಟ್ರೆಸ್ಟ್ ಬರುತ್ತೆ. ಆ ಪ್ರಕಾರ ವರ್ಕೌಟ್ ಮಾಡ್ರೆ 1,48,000 ರೂಪಾಯಿ ಆಗುತ್ತೆ. ಬಲವಂತ ಏನಿಲ್ಲ. ಬೇಡ ಅಂದ್ರೆ ಇವಾಗ ಡಿಕ್ರಿ ಮಾಡ್ತೀವಿ, ಕೋರ್ಟ್ನಿಂದ ಆರ್ಡರ್ ಬರೋದು ಅಷ್ಟು ತಗೊಳ್ಳಿ ಅವತ್ತಿನ ದಿವಸ, ನಮ್ಗೇನ್ ತಕರಾರಿಲ್ಲ. ಬೇಡ ಬಿಟ್ಬಿಡಿ, ಬರ್ಕೊಳ್ಳಿ ಆರ್ಡರ್. There is no possibility of amicable settlement. Hence, matter is posted for further arguments tomorrow. ಅವ್ರು ಅಷ್ಟೇ, ಇನ್ನೇನ್ ಹೇಳಕ್ಕಾಗುತ್ತೆ ಅವ್ರಿಗೆ? ಅಷ್ಟು ಹೇಳಿದ್ಮೇಲೆ ಹೋಗುತ್ತೆ, ನಾವು ಕಳ್ಕೊತೀವಿ ಅಂದ್ರೆ ನಾವೇನ್ ಹೇಳಕ್ಕಾಗುತ್ತೆ? ಬಲವಂತ ಮಾಡಕ್ಕಾಗುತ್ತೆ? ನೋ, ಐ ಅಂಡರ್ಸ್ಟ್ಯಾಂಡ್. ಅಷ್ಟೇ ಬಿಟ್ಬಿಡಿ ಅವ್ರಿಗೆ. ಅವ್ರಿಗೆ ಕೋರ್ಟ್ ಡಿಕರಿ ಆದ್ರೆ ಎಷ್ಟಾಗುತ್ತೆ ಅಂತ ಹೇಳಿದಾರಲ್ಲ ಅಷ್ಟಾಗುತ್ತೆ. ನಿಮ್ಮ ಹತ್ರನೇ ಇಟ್ಕೊಳ್ಳಿ. tomorrow 2:30. Yes, Mr. Hal Swami, ಬನ್ನಿ. Yes, sir. ಯಾವ ಇಶ್ಯೂ ಇಲ್ಲ. ನಿಮ್ಗೇನ್ ಮಾಡ್ತಿದ್ರಿ ಪ್ಲೀಡಿಂಗ್ಸ್ ಅಲ್ಲಿ? Yes, suit for partition. Chadaksharaya. He is the youngest. Genealogy ಅಲ್ಲಿ. Genealogy ಅಲ್ಲಿ who is the common prepositus? Rudraya. Rudraya and the self acquired.